ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸ್ತೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ದೇವರು ಮಾಡಿಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗೋಣ. ಬನ್ನಿ, ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನೇ, ಪರಮ ಪೂಜ್ಯನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ವಿಶೇಷವಾಗಿ ನಮ್ಮನ್ನು ಕರುಣಿಸಿ ಕಾದು ಕಾಪಾಡಿ ನಿನ್ನ ವಾಕ್ಯವನ್ನು ಕಲಿಯುವಂತೆ ನೀನು ನಮಗೆ ಅನುಗ್ರಹಿಸಿಕೊಟ್ಟ ಈ ಸಮಯಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕಲಿಯಲು ಹೋಗುತ್ತಿರುವಾಗ ನೀನೇ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ವಿಶೇಷವಾಗಿ ತಲೆಬಾಗಿರುವಂತಹ ಪ್ರತಿ ನಿನ್ನ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ನಾವು ಕಳೆದ 12 ವಾರಗಳಲ್ಲಿ ಅಂತ್ಯಕಾಲದಲ್ಲಿ ಜನರು ಯಾವ ರೀತಿ ಇರ್ತಾರೆ ಎಂಬ ಕುರಿತಾಗಿ ಸುದೀರ್ಘವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈ 13ನೇ ವಾರದಲ್ಲಿ ನಾವು ಅಂತ್ಯ ದಿವಸಗಳಲ್ಲಿ ಜನರು ಯಾವ ರೀತಿ ಇರ್ತಾರೆ ಎಂಬ ವಿಚಾರವಾಗಿ ಮತ್ತೊಂದು ವಿಷಯವನ್ನು ಕಲಿಯೋಣ. ಬನ್ನಿ ನೋಡಿ, ಅಂತ್ಯ ದಿವಸಗಳು ಯಾವ ರೀತಿ ಇರ್ತವೆ ಎಂಬುದಾಗಿ ನಾವು ನೋಡುವಾಗ, ಅಂತ್ಯ ದಿವಸಗಳಲ್ಲಿ ಮನುಷ್ಯರು ಸ್ವಾರ್ಥ ಚಿಂತಕರಿರ್ತಾರೆ, ಹಣದಾಸೆಯುಳ್ಳವರು ಇರ್ತಾರೆ, ಬಡಾಯಿ ಕೊಚ್ಚಿಕೊಳ್ಳುವವರು ಇರ್ತಾರೆ, ಅಹಂಕಾರಿಗಳು ಇರ್ತಾರೆ. ಅಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅವಿಧೇಯರು ಇರ್ತಾರೆ. ಅಷ್ಟು ಮಾತ್ರವೇ ಅಲ್ಲದೆ ಉಪಕಾರವನ್ನು ನೆನೆಸದವರು ಇರ್ತಾರೆ. ಅಷ್ಟೇ ಅಲ್ಲ, ದೇವರ ಭಯವಿಲ್ಲದವರು, ಅಪವಿತ್ರರು ಇರ್ತಾರೆ. ಅಷ್ಟೇ ಅಲ್ಲ, ಮಮತೆಯುಳ್ಳವರು, ಮಮತೆ ಇಲ್ಲದಿರುವವರು ಇರ್ತಾರೆ ಎಂಬುದಾಗಿ ದೇವರ ವಾಕ್ಯವನ್ನು ಕಲಿಯುತ್ತಾ ಬಂದಿದ್ದೇವೆ. ಪ್ರಿಯರೇ, ಇಂದು ನಾವು ಸಮಾಧಾನವಾಗದವರ ಕುರಿತಾಗಿ, ಇಲ್ಲವೇ ಸೇಡನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಯಾವುದೇ ಒಂದು ರೀತಿಯಲ್ಲಿ ನಾವು ಅವರಿಗೆ ದಾಳಿ ಮಾಡಿ ಅವರನ್ನು ನಾಶ ಮಾಡಬೇಕು ಎಂಬ ವಿಚಾರವಾಗಿ ಹಾತೊರೆಯುವಂತಹ ಜನರು ಕೂಡ ಈ ಸಮಾಜದಲ್ಲಿ ಇರ್ತಾರೆ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ನೋಡಿ, ಅಂತ್ಯ ದಿವಸಗಳು ಯಾವ ರೀತಿ ಇರ್ತವೆ ಎಂಬುದಾಗಿ ಪೌಲನು ಬರೀತಾನೆ. ಬನ್ನಿ, 2ನೇ ತಿಮೋತಿ 3ನೇ ಅಧ್ಯಾಯ 1-5 ವಾಕ್ಯಗಳನ್ನು ಓದೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು ಇರ್ತಾರೆ ಎಂಬುದಾಗಿ ಪೌಲನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಇಂಥವರಿಗೆ ತಿಮೋತಿ, ನೀನು ವಿಮುಖನಾಗಿರು, ದೂರವಿರು, ಇಂತಹವರ ಸಹವಾಸವನ್ನು ಮಾಡಬೇಡ ಎಂಬುದಾಗಿ ಪೌಲನು ತಿಮೋತಿಯನಿಗೆ ಒಂದು ಎಚ್ಚರಿಕೆಯ ಪತ್ರವನ್ನು ಬರಿತಾ ಇರೋದನ್ನು ಕಾಣಬಹುದು. ಪ್ರಿಯರೇ, ಈ ಒಂದು ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೂ ಕೂಡ ಈ ಒಂದು ಗುಣ ಇರುವವರನ್ನು ನಾವು ಕಾಣಬಹುದು. ಸಮಾಧಾನವಾಗದವರು, ಅವರನ್ನು ಕುಂಡ್ರಿಸಿ ಏನು ಮಾಡಿದರೂ, ಏನೇ ಮಾತನಾಡಿದರೂ ಬದಲಾಗುವುದಿಲ್ಲ. ಶತ್ರುಗಳ ಮನೆಗೆ ಹೋಗಬೇಕು, ದಾಳಿ ಮಾಡಬೇಕು, ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಸಮಾಧಾನವಾಗದಂತಹ ಜನಾಂಗವನ್ನು ಇಂದಿನ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ಸ್ವಾಮಿಯವರು ಅತಿ ಬೇಗನೆ ಬರ್ತಿದ್ದಾರೆ. ಪ್ರಿಯರೇ, ಆತನು ಬರುವುದಕ್ಕಿಂತ ಮುನ್ನ ಇಂತಹ ಭಯಾನಕ ಕೃತ್ಯಗಳು ಇರ್ತವೆ ಎಂಬುದಾಗಿ ಸತ್ಯವಾದ ನಮಗೆ ತಿಳಿಸ್ತಾ ಇದೆ. ನಮ್ಮ ಕಣ್ಣ ಮುಂದೆ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಪ್ರಿಯರೇ, ನೋಡಿ, ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಪೌಲನು ಈ ರೀತಿ ಹೇಳ್ತಾನೆ. 5ನೇ ಅಧ್ಯಾಯ 19ನೇ ವಚನ, ಶರೀರ ಭಾರವಾದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅಂತ್ಯಕಾಲಗಳಲ್ಲಿ ನೋಡಿ, ಸಮಾಧಾನವಾಗದವರು ಇರ್ತಾರೆ. ಭಿನ್ನಮತ, ಕಕ್ಷ, ಭೇದ
ಶತ್ರುತ್ವ, ಸಿಟ್ಟು, ಕೋಪ, ಸಮಾಧಾನವಾಗದೇ ಇರುವಂತಹ ಜನರು ಇದ್ದಾರೆ. ಇಂಥವರು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಇಲ್ಲಿ ಪೌಲನು ದೇವರ ವಾಕ್ಯದ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಇಂತಹ ಜನರ ನಡುವೆ ಇರಬಾರದು. ನೋಡಿ, ದೇವರು ಆದಮವಳಿಗೆ ಇಬ್ಬರು ಗಂಡು ಮಕ್ಕಳನ್ನು ಕೊಡ್ತಾನೆ. ಒಬ್ಬನು ಕೈನನು, ಮತ್ತೊಬ್ಬನು ಹೇಬೇಲನು. ಅವರಿಬ್ಬರೂ ಕೂಡ ದೇವರಿಗೆ ಕಾಣಿಕೆಯನ್ನು ತಂದು ಕೊಡ್ತಾರೆ. ಕೈನನು ತೋಟದ ಕೆಲಸ ಮಾಡುವ ಆತನು ಕಾಯಿ ಪಲ್ಯಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಿಸ್ತಾನೆ. ಹೇಬೇಲನು ಕುರಿ ಮೇಯಿಸುವ ಆತನು ಒಂದು ಕುರಿಮರಿಯನ್ನು, ಚೊಚ್ಚಲ ಕುರಿಮರಿಯನ್ನು ತಂದು ದೇವರಿಗೆ ಸಮರ್ಪಿಸ್ತಾನೆ. ಈ ಇಬ್ಬರ ಕಾಣಿಕೆಗಳಲ್ಲಿ ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ತಾನೆ. ಹೇಬೇಲನ ದೇವರು ಆಶೀರ್ವಾದ ಮಾಡ್ತಾನೆ. ಇದರಿಂದ ಬಹು ಸಿಟ್ಟುಗೊಂಡ ಅಣ್ಣ ಕೈನ, ಬಹು ಕೋಪಗೊಂಡ ಆತನು ಸಮಾಧಾನವಾಗದೆ ನನ್ನ ತಮ್ಮನನ್ನು ಹೇಗಾದರೂ ಮಾಡಿ ನಾನು ಬಲಿ ತೆಗೆದುಕೊಳ್ಳಬೇಕು ಎಂಬುದಾಗಿ ನೆನೆಸಿ ಹೇಬೇಲನನ್ನು ಅಡವಿಗೆ ಕರೆದುಕೊಂಡು ಹೋಗಿ ಹೊಲದಲ್ಲಿರುವಾಗ ಆತನ ಮೇಲೆ ಬಿದ್ದು ಆತನನ್ನು ಹೊಡೆದು ಆತನನ್ನು ಸಂಹಾರ ಮಾಡಿಬಿಡ್ತಾನೆ, ಕೊಂದು ಹಾಕ್ತಾನೆ. ಪ್ರಿಯರೇ, ಕೈನನು ತನ್ನ ಸ್ವಂತ ತಮ್ಮನನ್ನೇ ಬಲಿ ತೆಗೆದುಕೊಂಡ. ಪ್ರಿಯರೇ, ಈ ಒಂದು ಘಟನೆಯ ಮುಖಾಂತರ ನಾವು ಒಂದನ್ನು ಕಲಿಯಬೇಕು. ಅಂತ್ಯಕಾಲದಲ್ಲಿ ಮನುಷ್ಯರು ಸಮಾಧಾನವಾಗುವುದಿಲ್ಲ. ಕೈನನು ತನ್ನ ಸಹೋದರನ ಆಶೀರ್ವಾದವನ್ನು ಕಂಡು ಸಂತೋಷ ಪಡಬೇಕಾಗಿತ್ತು. ನನ್ನ ತಮ್ಮ ತುಂಬ ಚೆನ್ನಾಗಿದ್ದಾನೆ, ಇಂದಲ್ಲದೆ ಹೋದರು ನಾಳೆಯಾದರೂ ದೇವರು ನನ್ನ ಕಾಣಿಕೆಯನ್ನು ಮೆಚ್ತಾನೆ ಎಂಬುದಾಗಿ ಆತನು ನೆನೆಸಿ ತನ್ನ ಜೀವನವನ್ನು ಆತನು ಬದಲಾಯಿಸಿಕೊಳ್ಳಬೇಕಾಗಿತ್ತು. ಆದರೆ ಇಲ್ಲಿ ಏನು ನಡೀತಿದೆ ಎಂಬುದಾಗಿ ನಾವು ನೋಡುವುದಾದರೆ, ಕೈಯಿನನು ತನ್ನ ಸಹೋದರನಾದಂತಹ ಹೇಬೇಲನ ಮೇಲೆ ಬಿದ್ದು ಆತನನ್ನು ಹೊಡೆದು ಕೊಲ್ಲೋದನ್ನು ನಾವು ಕಾಣ್ತಾ ಇದ್ದೇವೆ. ಆತನು ಬಹು ಮುಂಗೋಪಿ, ಬಹು ಕೋಪಿಷ್ಟ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಪ್ರಿಯರೇ, ದೇವರು ಹೇಬೇಲನನ್ನು ಆಶೀರ್ವಾದ ಮಾಡಿದ ಪ್ರಯುಕ್ತ ಈತನಲ್ಲಿ ಶತ್ರುತ್ವ, ಕೋಪ, ಅಸೂಯೆ ಹುಟ್ಟಿಕೊಳ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಅಂತ್ಯಕಾಲದಲ್ಲಿ ಇಂಥವ್ರು ಇರ್ತಾರೆ. ಇಂಥವರಿಂದ ನಾವು ದೂರ ಇರಬೇಕು ಎಂಬುದಾಗಿ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ನೋಡಿ, ಮೊದಲನೇ ಯೋಹಾನ 3:11-15 ವಾಕ್ಯಗಳಲ್ಲಿ ಕೈನನ ಕುರಿತಾಗಿ ಈ ರೀತಿ ಬರೆಯಲ್ಪಟ್ಟಿದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. ಕೆಡುಕಿನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕೈನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ನೋಡಿ, ಇಲ್ಲಿ ಯೋಹಾನನು ಬಹಳ ಅಚ್ಚುಕಟ್ಟಾಗಿ ತಿಳಿಸ್ತಿದ್ದಾನೆ. ನಾವು ಕೈನನಂತೆ ಇರಬಾರದು. ನಾವು ಕೈನನಂತೆ ಇರದೆ ದೇವರಿಗೆ ಸಮೀಪ ಮಕ್ಕಳಾಗಿ ನಾವು ಜೀವಿಸಬೇಕು. ಇಂತಹ ಒಂದು ಮುಂಗೋಪತ್ವವನ್ನು ನಾವು ಬಿಡಬೇಕು. ಸತ್ಯವಾಗಿ ಹೇಳ್ತಿದೆ, ಕೆಡುಕನಿಂದ ಆತನು ಹುಟ್ಟ, ಕೈನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನು ಆತನನ್ನು ಕೊಂದ, ಯಾವುದರ ಕಾರಣ ಎಂಬುದಾಗಿ ನಾವು ನೋಡುವುದಾದರೆ, ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದವು. ಆದ್ದರಿಂದ ಈ ಕೆಟ್ಟವನಾದಂತಹ ಕೈನನ್ನು ತನ್ನ ತಮ್ಮನ ಮೇಲೆ ಬಿದ್ದು ಆತನನ್ನು ಕೊಂದು ಹಾಕೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಈ ದಿವಸದಲ್ಲಿ ಕುಟುಂಬದಲ್ಲಿ ಸಮಾಧಾನಗಳಿಲ್ಲ. ಕುಟುಂಬದಲ್ಲಿ ಭಯಂಕರವಾದಂತಹ ಶತ್ರುತ್ವ, ಕುಟುಂಬದಲ್ಲಿ ಸಮಾಧಾನಗಳಿರದೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಪ್ರಿಯರೇ, ಇಂದಿನ ಸಮಾಜದಲ್ಲೂ ಕೂಡ ಅದನ್ನು ನಾವು ಕಾಣಬಹುದು, ಇಂದಿನ ಸಭೆಯಲ್ಲೂ ಕೂಡ ನಾವು ಅದನ್ನು ಕಾಣಬಹುದು. ವಿಪರ್ಯಾಸ, ಇಂತಹ ಕೃತ್ಯಗಳು ನಾವು ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸಿದೆ. ಸಹೋದರ ಪ್ರೀತಿಯಲ್ಲಿ ನಾವು ಬೆಳೆಯಬೇಕು. ಆಗ ತಾನೇ ದೇವರು ನಮ್ಮನ್ನು ಮೆಚ್ಚುವಾತನಾಗಿದ್ದಾನೆ. ನೋಡಿ, ಇನ್ನೂ ಕೆಲವು ವಾಕ್ಯಗಳನ್ನು ಓದ್ತಿದ್ದೇನೆ. 13ನೇ ವಾಕ್ಯದಿಂದ, ಮೊದಲನೇ ಯೋಹಾನ 3ನೇ ಅಧ್ಯಾಯ, ನಾನು 13, 14, 15 ವಾಕ್ಯಗಳನ್ನು ಓದ್ತಿದ್ದೇನೆ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ನಾನಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವನಾಗಿರೋದ್ರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ.
ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಪ್ರಿಯರೇ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಿದೆ, ಒಂದು ವೇಳೆ ನಮ್ಮ ಸಹೋದರರನ್ನು ನಾವು ದ್ವೇಷಿಸುವುದಾದರೆ ನಾವು ಅವರನ್ನ ಬಲಿ ತೆಗೆದುಕೊಂಡಂತೆ, ನರಹತ್ಯೆ ಮಾಡಿದಂತೆ ಎಂಬುದಾಗಿ ನಮಗಿಲ್ಲಿ ವಾಕ್ಯ ಬೋಧನೆಯನ್ನು ಕೊಡ್ತಾ ಇದೆ. ಆದ್ದರಿಂದ ಈ ಸಹೋದರ ಪ್ರೀತಿಯಲ್ಲಿ ನಾವು ದಿನೇ ದಿನೇ ಬೆಳೆಯಬೇಕು. ಸಹೋದರ ಪ್ರೀತಿಯನ್ನು ಬಿಟ್ಟು ನಾವು ಅವರನ್ನು ಕೋಪಿಸಿ ಅವರ ಮೇಲೆ ಮಾತನಾಡುವಾಗ ಅದು ಮರಣಕ್ಕೆ ಸಮವಾಗಿದೆ, ಅವರನ್ನು ಬಲಿ ತೆಗೆದುಕೊಂಡದಕ್ಕೆ ಸಮಾನವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಸತ್ಯವಾಕ್ಯ ಹೇಳ್ತಿದೆ ನೋಡಿ, ದೇವರ ವಾಕ್ಯ ಹೇಳ್ತಿದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಹೋದರರನ್ನು ನಾವು ದ್ವೇಷಿಸಬಾರದು ಪ್ರಿಯರೇ, ದ್ವೇಷಿಸಬಾರದು. ಆದ್ದರಿಂದ ನಾವು ಸಹೋದರ ಪ್ರೀತಿಯಲ್ಲಿ ದಿನೇ ದಿನೇ ಬೆಳೆಯುವಂತಹ ಮಕ್ಕಳಾಗಿರಬೇಕು. ನೋಡಿ, ನಾನು ಮತ್ತೊಂದು ವಾಕ್ಯವನ್ನು ಓದಲು ಬಯಸ್ತೇನೆ. 2ನೇ ಸಮುವೇಲ 22ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 41ನೇ ವಾಕ್ಯವನ್ನು ಓದೋಣ. ನೋಡಿ, ದಾವೀದನ ವಿಚಾರದಲ್ಲಿ ನಾವು ನೋಡುವುದಾದರೆ, ದಾವೀದನು ಕುರಿ ಮೇಯಿಸುವಾತನು. ಒಂದಾನೊಂದು ಸಮಯದಲ್ಲಿ ಗೊಲ್ಯಾತನು ಎದ್ದು, ಫಿಲಿಸ್ತೀಯನಾದಂತಹ ಒಬ್ಬ ಗೊಲ್ಯಾತನು ಇಸ್ರೇಲ್ ಜನಾಂಗವೆಲ್ಲವನ್ನು ಕೂಡ ಅಳಿಸಿಬಿಡಲು ಮುಂದೆ ಬರ್ತಾನೆ. ಸೌಲನು ಹೆದರಿ ಬಿಡ್ತಾನೆ ಅದನ್ನು ಕಂಡು. ಆತನು ಬಹು ಬಲಿಷ್ಠನು, ಬಹು ಉದ್ದನೆಯ ವ್ಯಕ್ತಿ. ಆ ಒಬ್ಬ ವ್ಯಕ್ತಿಯನ್ನು ಕಂಡು ಇಸ್ರೇಲೆಲ್ಲರೂ ಕೂಡ ಗಜ ಗಜ ನಡುಗುತ್ತಿರುತ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ದಾವೀದನು ಮುಂದೆ ಬರ್ತಾನೆ. ದಾವೀದನು ಮುಂದೆ ಬಂದು ತನ್ನ ಒಂದು ಕವಣೆಯಲ್ಲಿ ಒಂದು ಕಲ್ಲನ್ನು ಇಟ್ಟು, ನಾನು ಯೆಹೋವನ ಹೆಸರಿನಲ್ಲಿ ನಿನ್ನ ಮೇಲಕ್ಕೆ ಯುದ್ಧಕ್ಕೆ ಬರ್ತಿದ್ದೇನೆ ಎಂಬುದಾಗಿ ಆತನು ಮುಂದೆ ಬರ್ತಾನೆ. ಆ ಸಮಯದಲ್ಲಿ ಗೊಲ್ಯಾತನು ಹೇಳ್ತಾನೆ, ನಿನ್ನನ್ನು ಹೊಡೆದು ನಿನ್ನನ್ನು ಕೊಂದು ಆಕಾಶದ ಹದ್ದುಗಳಿಗೆ ನಾನು ನಿನ್ನನ್ನು ಆಹಾರವಾಗಿ ಬಿಸಾಟು ಬಿಡ್ತೇನೆ ಬಾ ಎಂಬುದಾಗಿ ಮುಂದೆ ಹೋಗುವಾಗ ಆ ಕವಣೆಯಿಂದ ಒಂದು ಕಲ್ಲನ್ನು ಇಟ್ಟು ಹೊಡೆಯುವಾಗ ಅದು ಹೋಗಿ ಆತನ ಒಂದು ಹಣೆಯ ಮೇಲೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಗೊಲ್ಯಾತನು ಕುಸಿದು ಬಿದ್ದು ಸತ್ತು ಹೋಗ್ತಾನೆ. ಪ್ರಿಯರೇ, ಆ ಸಂದರ್ಭದಲ್ಲಿ ಇಸ್ರಾಯೇಲರೆಲ್ಲರೂ ಕೂಡ ಒಂದು ದೊಡ್ಡ ಗಾನವನ್ನು ಹಾಡ್ತಾರೆ, ರಾಗವನ್ನು ಹಾಡ್ತಾರೆ. ಏನಾಗಿ ಹಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ, ಸೌಲನು 1000 ಗಟ್ಟಲೆ ಕೊಂದನು, ಆದರೆ ದಾವೀದನು 10,000 ಗಟ್ಟಲೆ ಕೊಂದನು ಎಂಬುದಾಗಿ ಅವರು ಹಾಡನ್ನು ಹಾಡ್ತಾರೆ. ಆ ಸಂದರ್ಭದಲ್ಲಿ ಅರಸನಾದಂತಹ ಸೌಲನಿಗೆ ಬಹು ಕೋಪ ಬರುತ್ತೆ, ಬಹು ಅಸೂಯೆ ಉಂಟಾಗುತ್ತೆ. ಅಸೂಯೆ ಉಂಟಾದಂತಹ ಪ್ರಯುಕ್ತದಲ್ಲಿ ಆತನು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ದಾವೀದನನ್ನು ಕೊಲ್ಲಬೇಕು ಎಂಬುದಾಗಿ ಅಂದಿನಿಂದ ಸದಾ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾನೆ. ಆತನು ಅದುಲ್ಲಾಮು ಕೇವ್ಸ್ನಲ್ಲಿ ಇರ್ತಾನೆ. ಪ್ರಿಯರೇ, ಅಲ್ಲೂ ಕೂಡ ಆತನನ್ನು ಬಿಡದೆ, ಅಡವಿಯಲ್ಲಿದ್ದರೂ ಕೂಡ ಆತನನ್ನು ಬಿಡದೆ ಆತನನ್ನು ಬೆನ್ನಟ್ಟಿ ಕೊಲ್ಲಬೇಕು ಎಂಬುದಾಗಿ ಅನೇಕ ಬಾರಿ ಪ್ರಯತ್ನ ಮಾಡ್ತಾನೆ. ಆದರೆ ಸೌಲನು ದಾವೀದನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ನಾವಿಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ದಾವೀದನು ಒಂದು ಸ್ತೋತ್ರ ಗೀತವನ್ನು ಆಡ್ತಾ ಇದ್ದಾನೆ. 2ನೇ ಸಮುವೇಲ 22ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಯೆಹೋವನು ದಾವೀದನನ್ನು ಎಲ್ಲ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿ ಅವನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹಾಡಿದನು. ನೋಡಿ, ದೇವರು ಸೌಲನನ್ನು ಎಲ್ಲ ಶತ್ರುಗಳಿಂದ ಸೌಲನಿಂದ ತಪ್ಪಿಸಿದ್ದಾನೆ. ಆದ್ದರಿಂದ ಕೃತಜ್ಞತೆಯಿಂದ ಆತನು ಒಂದು ಸ್ತೋತ್ರ ಗಾನವನ್ನು ಹಾಡ್ತಾ ಇದ್ದಾನೆ. ನೋಡಿ, ಏನಂತ ಹಾಡ್ತಿದ್ದಾನೆ ನೋಡೋಣ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು ಆಗಿದ್ದಾನೆ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯು, ನನ್ನ ರಕ್ಷಣೆಯು, ನನ್ನ ಮಾರ್ಗವು, ನನ್ನ ದುರ್ಗವು, ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ. ನೋಡಿ, ಇಲ್ಲಿ ದಾವೀದನು ದೇವರಿಗೆ ಒಂದು ಸ್ತೋತ್ರ ಗಾನವನ್ನು ಹಾಡ್ತಾ ಇದ್ದಾನೆ. ಏನೆಂಬುದಾಗಿ ಹಾಡ್ತಾ ಇದ್ದಾನೆ? ದೇವರು ನನ್ನನ್ನು ವಿಮೋಚಿಸಿದ, ದೇವರು ನನ್ನನ್ನು ರಕ್ಷಿಸಿದ, ನನ್ನ ಬಂಡೆ, ನನ್ನ ಕೋಟೆ, ನನ್ನ ದುರ್ಗ, ನನ್ನ ಬಲ, ನನ್ನ ಅತಿಶಯ ಎಂಬುದಾಗಿ ದೇವರನ್ನು ಆತನು ಕೊಂಡಾಡ್ತಾ ಇದ್ದಾನೆ. ಪ್ರಿಯರೇ, ಸೌಲನು ಸಮಾಧಾನವಾಗಲಿಲ್ಲ, ಬದಲಾಗಿ ದಾವೀದನನ್ನು ಬಲಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಆತನು ಪ್ರಯತ್ನ ಮಾಡ್ತಾ ಇದ್ದ. ಪ್ರಿಯರೇ, ಅಂತ್ಯಕಾಲದಲ್ಲಿ ಇಂಥವ್ರು ಇರ್ತಾರೆ. ನಾವು ಜಾಗರೂಕರಾಗಿ
ನಾವು ಜೀವಿಸಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧನೆಯನ್ನು ನೀಡ್ತಾ ಇದೆ. ಬನ್ನಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಈ ಮಾತನ್ನು ಹೇಳ್ತಾರೆ, ಯಾರೂ ಕೂಡ ಇಬ್ಬರು ಯಜಮಾನರನ್ನು ಸೇವಿಸಲಾರರು. 6ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದ್ತಾ ಇದ್ದೇನೆ ನೋಡಿ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಗಮನಿಸಬೇಕು, ದೇವರ ವಾಕ್ಯ ಹೇಳ್ತಾ ಇದೆ, ಯಾರೂ ಕೂಡ ಇಬ್ಬರು ಯಜಮಾನರನ್ನು ಸೇವಿಸಲಾರರು. ಆದ್ದರಿಂದ ನಾವು ದ್ವೇಷವನ್ನು, ಹಗೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ನಾವು ಸಹೋದರ ಪ್ರೀತಿಯನ್ನು ತೋರಿಸುವುದರಲ್ಲಿ ಮುಂದೆ ಇರಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ನೋಡಿ, ಆಮೋಸನ ಪುಸ್ತಕ 5ನೇ ಅಧ್ಯಾಯಕ್ಕೆ ಹೋಗೋಣ. ಆಮೋಸ 5:15ನೇ ವಾಕ್ಯದಲ್ಲಿ ಪ್ರವಾದಿಯಾದಂತಹ ಆಮೋಸನು ಈ ರೀತಿ ಬರೀತಾನೆ ನೋಡಿ. ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ, ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಸೇನಾಧೀಶ್ವರನಾದ ಯೆಹೋವನು ಯೋಸೇಫನ ವಂಶದಲ್ಲಿ ಉಳಿದವರಿಗೆ ಪ್ರಸನ್ನನಾದನು. ಪ್ರಿಯರೇ, ಇಲ್ಲಿ ಪ್ರವಾದಿಯಾದಂತಹ ಆಮೋಸನು ಹೇಳುತ್ತಿರುವಂತಹ ಪ್ರಾರಂಭದ ಮಾತುಗಳನ್ನು ನಾವು ಮನಸ್ಸಿನಲ್ಲಿಡೋಣ. ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ ಎಂಬುದಾಗಿ ಸತ್ಯವಾಕ್ಯ ಹೇಳ್ತದೆ. ಆದರೆ ಇಂದಿನ ಜನರು ಯಾವ ರೀತಿ ಇದ್ದಾರಪ್ಪ ಅಂತಂದರೆ, ಕೆಟ್ಟದ್ದನ್ನು ಪ್ರೀತಿಸ್ತಾರೆ, ಒಳ್ಳೆಯದನ್ನು ದ್ವೇಷಿಸ್ತಾರೆ. ಇದು ಸಮಾಧಾನವಾಗದವರ ಒಂದು ಗುಣವಾಗಿದೆ ಪ್ರಿಯರೇ. ಬಹಳ ವಿಪರ್ಯಾಸ. ಕೆಟ್ಟದ್ದನ್ನು ಪ್ರೀತಿಸ್ತಾರೆ, ಒಳ್ಳೆಯದನ್ನು ದ್ವೇಷಿಸ್ತಾರೆ. ಅಂತಹ ಸಮಾಜದಲ್ಲಿ ಇಂದು ನಾವು ಜೀವನ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಈ ಒಂದು ಗುಣವನ್ನು ಬೆಳೆಸಿಕೊಳ್ಳಬೇಕು. ಸಮಾಧಾನದಿಂದ ಇರುವಿಕೆ, ಸಹೋದರ ಪ್ರೀತಿಯಲ್ಲಿ ಬೆಳೆಯುವುದು, ಇಂತಹ ಒಂದು ಗುಣಲಕ್ಷಣಗಳನ್ನು ನಾವು ಬೆಳೆಸಿಕೊಂಡಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ದೇವರು ನಮ್ಗೆ ಹೇಳಿದ್ದಾನೆ, ನಿನ್ನಂತೆಯೇ ನಿನ್ನ ನೆರೆ ಹೊರೆಯರನ್ನು ಪ್ರೀತಿಸು ಎಂಬುದಾಗಿ. ನಮ್ಮ ಸಹೋದರರ ಮೇಲೆ ಯಾವುದೇ ರೀತಿಯಾದಂತಹ ಕೋಪವನ್ನು ನಾವು ವ್ಯಕ್ತಪಡಿಸಬಾರದು. ಕೋಪಗೊಂಡರೆ ಅದು ಕೊಲೆಗೆ ಸಮಾನ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಆದ್ದರಿಂದ ನಾವು ಸಹೋದರ ಪ್ರೀತಿಯಲ್ಲಿ ಬೆಳೆಯಬೇಕು, ಕೆಟ್ಟದ್ದನ್ನು ದ್ವೇಷಿಸಬೇಕು, ಒಳ್ಳೆಯದನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಕೊಡ್ತಾ ಇದೆ. ಆದ್ದರಿಂದ ನಾವು ಕೆಟ್ಟದ್ದನ್ನು ದ್ವೇಷಿಸೋಣ, ಒಳ್ಳೆಯದನ್ನು ಪ್ರೀತಿಸೋಣ. ಆವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಏನು ಮಾಡ್ತಾನಪ್ಪ ಅಂತಂದರೆ ಪ್ರೀತಿ ಮಾಡುವಂಥವನಾಗಿದ್ದಾನೆ. ನೋಡಿ, ದೇವರು ಮತ್ತೊಂದು ವಿಷಯವನ್ನು ನಾವು ಕಲಿಯೋಣ. ದೇವರು ಈ 7 ಸಭೆಗಳಿಗೆ ಪತ್ರಿಕೆಗಳನ್ನು ಕಳಿಸ್ತಾನೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯಕ್ಕೆ ಬರುವುದಾದರೆ, ಇಲ್ಲಿ ಒಂದು ಸಭೆ ಇದೆ. ಎಫೆಸ ಸಭೆಯನ್ನು ದೇವರು ಒಂದು ವಿಚಾರದಲ್ಲಿ ಹಾಡಿ ಹೊಗಳ್ತಾನೆ. ಏನು ಹಾಡಿ ಹೊಗಳ್ತಾನೆ ಎಂಬುದಾಗಿ ನಾವು ನೋಡೋಣ. ಬನ್ನಿ, ನಾವು ದ್ವೇಷಿಸಬೇಕು, ಕೆಲವು ವಿಚಾರಗಳನ್ನು ನಾವು ದ್ವೇಷಿಸಬೇಕು. ಏನು ದ್ವೇಷಿಸಬೇಕು? ಕೆಟ್ಟದ್ದನ್ನು ನಾವು ದ್ವೇಷಿಸಬೇಕು. ಇನ್ನೊಂದು ಏನು ದ್ವೇಷಿಸಬೇಕು ನೋಡೋಣ. ಬನ್ನಿ, 2ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕ 6ನೇ ವಾಕ್ಯವನ್ನು ನಾವು ಓದೋಣ. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ಇಲ್ಲಿ ಎಫೆಸ ಸಭೆಯನ್ನು ದೇವರು ಪ್ರಶಂಸಿಸ್ತಾ ಇದ್ದಾನೆ. ಏನೆಂಬುದಾಗಿ ಪ್ರಶಂಸಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ನಾನು ನಿಕೋಲಾಯಿತರ ಬೋಧನೆಗಳನ್ನು ಅಸಹ್ಯ ಮಾಡಿಸ್ತೇನೆ, ನಾನು ಹಾಗೆ ಮಾಡ್ತೇನೆ. ಅಷ್ಟೇ ಅಲ್ಲ, ನೀನು ಕೂಡ ಈ ವಿಚಾರದಲ್ಲಿ, ನಿಕೋಲಾಯಿತರ ಬೋಧನೆಗಳ ವಿಚಾರದಲ್ಲಿ ಅವರನ್ನು ದ್ವೇಷಣೆ ಮಾಡ್ತೀಯ. ಈ ಒಂದು ವಿಚಾರದಲ್ಲಿ ನಾನು ನಿನಗೆ ಪ್ರಶಂಸೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪ್ರಿಯರೇ, ಗಮನಿಸಬೇಕು, ದೇವರು ಈ ಸತ್ಯವಾಕ್ಯಕ್ಕೆ ಅನುಗುಣವಲ್ಲದ ಬೋಧನೆಗಳನ್ನು ದೇವರು ಇಷ್ಟಪಡೋದಿಲ್ಲ. ದೇವರ ವಾಕ್ಯ ಹೇಳ್ತಿದ್ದೀವಿ ಅಂತಂದರೆ ದೇವರ ವಾಕ್ಯದಿಂದ ಮಾತ್ರವೇ ಹೇಳಬೇಕು ವಿನಃ ನಮ್ಮ ಒಂದು ಸ್ವಂತ ಅಭಿಪ್ರಾಯಗಳನ್ನು ತಿಳಿಸಬಾರದು, ಕಟ್ಟುಕತೆಗಳನ್ನು ತಿಳಿಸಬಾರದು, ದೇವರ ವಾಕ್ಯಕ್ಕೆ ಓರೆಯಾಗಿ ಮಾತನಾಡಬಾರದು, ದೇವರ ವಾಕ್ಯವನ್ನು ತೆಗೆದಿಟ್ಟು ದೇವರ ವಾಕ್ಯವಲ್ಲದನ್ನು ಬೋಧನೆ ಮಾಡಬಾರದು. ಮಹಾಪಾಪ. ಪ್ರಿಯರೇ, ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ, ಈ ಎಫೆಸ ಸಭೆಯವರು ಕೆಲವರು ಬಂದು ಬೋಧನೆಯನ್ನು ಮಾಡ್ತಿದ್ದಾರೆ. ಅಂಥವರನ್ನು ನೀವು ದೇವರಿಂದ ಕಳಿಸಲ್ಪಟ್ಟವರಲ್ಲ,
ದೇವರ ವಾಕ್ಯಕ್ಕೆ ವಿರೋಧವಾಗಿ ನೀವು ಬೋಧನೆ ಮಾಡ್ತಿದ್ದೀರಿ ಎಂಬುದಾಗಿ ಅವರನ್ನು ಗದರಿಸ್ತಿರುವಂತಹ ಸನ್ನಿವೇಶವನ್ನು ನಾವಿಲ್ಲಿ ಕಾಣಬಹುದು. ದೇವರೇ ಹೇಳ್ತಾ ಇದ್ದಾನೆ, ಇಗೋ ನಿಮ್ಮಲ್ಲಿ ನಿಕೋಲಾಯಿತರ ಬೋಧನೆಗಳನ್ನು ದ್ವೇಷ ಮಾಡ್ತಿದ್ದೀರಿ, ಅದನ್ನು ನಾನು ಕೂಡ ದ್ವೇಷ ಮಾಡ್ತಿದ್ದೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಯಾರು ಓರೆಯಾಗಿ ಮಾತನಾಡ್ತಾರೋ ಆ ಬೋಧನೆಯನ್ನು ದ್ವೇಷಿಸಬೇಕು ಎಂಬುದಾಗಿ ವಾಕ್ಯದ ಮುಖಾಂತರ ನಾವು ಕಲಿಯಬೇಕು. ಒಳ್ಳೆಯದನ್ನು ಪ್ರೀತಿಸೋಣ, ಕೆಟ್ಟದ್ದನ್ನು ದ್ವೇಷಿಸೋಣ. ಆದರೆ ದೇವರ ವಾಕ್ಯವನ್ನು ಓರೆಯಾಗಿ ಬೋಧನೆ ಮಾಡ್ತಿದ್ದಾರೆ, ಆ ಬೋಧನೆಯನ್ನು ನಾವು ಖಂಡಿಸಬೇಕು. ಅಷ್ಟೇ ಅಲ್ಲ, ನಾವು ಕೀಡನ್ನು ದ್ವೇಷಿಸಬೇಕು, ಒಳ್ಳೆಯದನ್ನು ಪ್ರೀತಿಸಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವು ಈ ಒಂದು ವಾಕ್ಯ ಭಾಗದ ಮುಖಾಂತರ ಕಲಿಬೇಕಾದಂತಹ ಮುಖ್ಯವಾದಂತಹ ಪಾಠ, ಈ ಅಂತ್ಯಕಾಲದಲ್ಲಿ ಸಮಾಧಾನವಾಗದವರು ಇರ್ತಾರೆ, ಶತ್ರುತ್ವವನ್ನು ಬೆಳೆಸಿಕೊಳ್ಳುವವರು ಇರ್ತಾರೆ, ಶತ್ರುಗಳನ್ನು ಕಂಡು ಹಲ್ಲು ಕಡಿಯುವಂತಹ ಜನಾಂಗವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಾವು ಜಾಗರೂಕರಾಗಿರಬೇಕು. ಜಾಗರೂಕರಾಗಿರುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೋಡಿ, 2 ಪೇತ್ರ 2 ಅಧ್ಯಾಯ 11 ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ದೇವದೂತರು ಬಲದಲ್ಲಿಯೂ ಮಹತ್ತಿನಲ್ಲಿಯೂ ಶ್ರೇಷ್ಠರಾಗಿದ್ದರೂ ಕರ್ತನ ಮುಂದೆ ಮಹಾಪದೆಯವರ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಿಲ್ಲವಲ್ಲ. ಇಲ್ಲಿ ವಾಕ್ಯ ಏನು ಹೇಳ್ತಿದೆ ನಾವು ಗಮನಿಸೋದಾದರೆ, ದೇವದೂತರು ಬಲದಲ್ಲಿಯೂ ಮಹತ್ತಿನಲ್ಲಿಯೂ ಶ್ರೇಷ್ಠರಾಗಿದ್ದರೂ ಕರ್ತನ ಮುಂದೆ ಮಹಾಪದವಿಯವರ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಿಲ್ಲ. ನೋಡಿ, ದೇವದೂತರ ಒಂದು ಕುರಿತಾಗಿ ಇಲ್ಲಿ ಯೋಹಾನನು ಮಾತನಾಡ್ತಾ ಇದ್ದಾನೆ. ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವ್ರಿಗೆ ವಿರುದ್ಧವಾಗಿ ದೇವರ ಹತ್ರ ಅವರು ಕಂಪ್ಲೇಂಟ್ ಕೊಡೋದಿಲ್ವಂತೆ. ಆದ್ದರಿಂದ ಸಹೋದರ ಪ್ರೀತಿ ಪರಲೋಕದಲ್ಲಿ ನಾವು ಕಾಣ್ತೇವೆ. ಸಹೋದರ ಪ್ರೀತಿ ನಾವು ಈ ಲೋಕದಲ್ಲಿ ನಮ್ಮ ನೆರೆಹೊರೆಯರ ಸಂಗಡ, ನಮ್ಮ ಶತ್ರುಗಳ ಸಂಗಡ, ನಮ್ಮ ಸಹೋದರರ ಸಂಗಡ ಪ್ರೀತಿಯನ್ನು ನಾವು ತೋರಿಸದೇ ಹೋದರೆ ನಾವು ಖಂಡಿತವಾಗಲೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಾವು ಸಮಾಧಾನದಿಂದ ಇರಬೇಕು. ಯೇಸು ಸ್ವಾಮಿಯವರನ್ನು ಹೊಡೆದರು, ಆತನ ದೇಹವೆಲ್ಲವೂ ಕೂಡ ಗಾಯವಾಗುವಂತೆ ಆತನನ್ನು ಹೊಡೆದರು. ಪ್ರಿಯರೇ, ಆತನನ್ನು ಶಿಲುಬೆಗೆ ಹಾಕಿದರು. ಶಿಲುಬೆಗೆ ಹಾಕಿದಾಗಲೂ ಕೂಡ ಯೇಸು ಸ್ವಾಮಿಯವರು ಹೇಳಿದಂಥ ಮಾತು, ಸ್ವಾಮಿ ಇವರೇನು ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲಪ್ಪ, ದಯಮಾಡಿ ಅವರನ್ನು ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿಯವರು ಪ್ರಾರ್ಥನೆ ಮಾಡಿದರು. ಆತನನ್ನು ಸತ್ತನು, ಆತನನ್ನು ಶಿಲುಬೆಯಿಂದ ಇಳಿಸಿ ಸಮಾಧಿಯಲ್ಲಿ 3 ದಿವಸ ಇಟ್ಟರು. 3ನೇ ದಿವಸದಲ್ಲಿ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಎದ್ದ. ಅಷ್ಟೇ ಅಲ್ಲ, ಈಗ ತಂದೆಯ ಬಳಿಯಲ್ಲಿ ತನ್ನ ಒಂದು ಬಲಗಡೆಯಲ್ಲಿ ತಂದೆಯ ಬಳಿಯಲ್ಲಿ ಆತನು ವಿಜ್ಞಾಪನೆಯನ್ನು ಮಾಡುತ್ತಿರುವುದನ್ನು ಕಾಣ್ತಿದ್ದೇವೆ. ನೋಡಿ, ಸಮಾಧಾನದಿಂದ ಯಾರಿರ್ತಾರೋ ಅವರನ್ನು ದೇವರು ಖಂಡಿತವಾಗಲೂ ಹೆಚ್ಚಿಸ್ತಾನೆ. ಯೋಸೇಫನು ಸಮಾಧಾನದಿಂದ ಇದ್ದ, ಯೋಸೇಫನನ್ನು ದೇವರು ಹೆಚ್ಚಿಸಿದ. ಯೋಬನು ಸಮಾಧಾನದಿಂದ ಇದ್ದ, ಯೋಬನನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಿದ. ಕಳೆದುಕೊಂಡದಕ್ಕಿಂತ 2ರಷ್ಟು ಅತ್ಯಧಿಕವಾಗಿ ಆತನಿಗೆ ಆಸ್ತಿಯನ್ನು ದೇವರು ಕೊಡ್ತಾನೆ. ಆದ್ದರಿಂದ ನಾವು ಸಮಾಧಾನದಿಂದ ಇರೋಣ, ಸಹಿಸೋಣ, ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪೌಲನು ಹೇಳ್ತಾ ಇದ್ದಾನೆ, ಕಡೆಯ ಕಾಲದಲ್ಲಿ ಸಮಾಧಾನವಾಗದವರು ಇರ್ತಾರೆ, ಇಂಥವರಿಂದ ದೂರವಿರು ಎಂಬುದಾಗಿ. ಆದ್ದರಿಂದ ನಾವು ಸಮಾಧಾನದಿಂದ ಇರೋಣ, ಸಮಾಧಾನವಾಗದವರಿಂದ ದೂರವಿದ್ದು ದೇವರಿಗೆ ಸಮೀಪಸ್ಥರಾಗಿ ಬದುಕೋಣ. ಆಗ ದೇವರು ನಮ್ಮನ್ನು ಖಂಡಿತವಾಗಲು ಆಶೀರ್ವಾದ ಮಾಡ್ತಾನೆ. ಬನ್ನಿ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಪ್ಪ. ಕರ್ತನೆ, ಸಮಾಧಾನವಾಗದವರ ಕುರಿತಾಗಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಕಲಿತಿದ್ದೇವೆ. ದೇವರ ಮಕ್ಕಳಾಗಿರುವಂತಹ ನಾವು ಸಮಾಧಾನದಿಂದ ಜೀವಿಸಲು ಸಹಾಯ ಮಾಡು, ನಮ್ಮನ್ನು ಹೇರಳವಾಗಿ ಆಶೀರ್ವದಿಸು. ಪ್ರಿಯ ಕರ್ತನೆ, ಈ ವಾಕ್ಯಗಳನ್ನು ಕೇಳಿದಂತಹ ಪ್ರತಿ ಮಗನನ್ನ ಮಗಳನ್ನು ಹೇರಳವಾಗಿ ಆಶೀರ್ವದಿಸಿ ಆ ಕುಟುಂಬಗಳಿಗೆ ಬೇಕಾದಂಥ ಶಾಂತಿ ಸಮಾಧಾನವನ್ನು ಕೊಡು. ಕರ್ತನೆ, ಅಷ್ಟು ಮಾತ್ರವಲ್ಲದೆ ನಿನ್ನ ವಾಕ್ಯದ ಮೇರೆಗೆ ನಾವು ಜೀವಿಸಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.